ನಾವು 16 ವರ್ಷದಿಂದ ಇಟ್ಟಿದ್ದೀವಿ ಇಲ್ಲಿ ಇದೇ ರೋಡಲ್ಲಿ ಇದ್ದೀವಿ. ಇಲ್ಲ ಅಣ್ಣ ನಾನು ನಿಜ ಹೇಳ್ತೀನಲ್ಲ. ಬೋಟಿ ಫ್ರೈ ಇದು, ತಲೆ ಮಾಂಸ ಫ್ರೈ ಇದು ಯಾವ 90 ರೂಪಾಯಿ ಆಗುತ್ತೆ. ಚಿಕನ್ ಫ್ರೈ ಮುದ್ದೆ 90 ರೂಪಾಯಿ, 70 ರುಪೀಸ್. ಇದು ಬೋಟಿ ಗೊಜ್ಜು ಹಾಫ್ ಇಲ್ಲ, ಒಂದೇ ರೈಟು 70 ರುಪೀಸ್ ಇರುತ್ತೆ. ಹಾಫು ಫುಲ್ ಇರಲ್ಲ. ಗೊಜ್ಜು ಬೋಟಿ ಗೊಜ್ಜು ಬರುತ್ತೆ, ಸಾಂಬಾರು ಇರಲ್ಲ. ಬೋಟಿ ಗೊಜ್ಜು ಸ್ಕಿನ್ ಔಟು. ಇದು ಸರ್ ಚಿಕನ್ ಮಸಾಲ, ಇದು 70 ರುಪೀಸು ಸರ್. ಇದು ಸ್ವಲ್ಪ ಗೊಜ್ಜೆ ಇರುತ್ತೆ. ಇದೇ ಥರ ನಮ್ಮದು ಸುಮಾರು ವರ್ಷದಿಂದ ಇದೇ ಥರ ಓಡ್ತಾ ಇರೋದ್ರಿಂದ ಹಿಂಗೆ ಕೊಡ್ತಾ ಇದ್ದೀವಿ ನಾವು. ಏನಿಲ್ಲ ಸರ್, ಇದು 70 ರುಪೀಸು. ಸ್ಕಿನ್ ಔಟು ಕೈ ಬೋದಂಗೆ ಸರ್, ನಾವೇನು ಹಿಂದೆ ಎಳೆಯಲ್ಲ ಮುಂದೆ ಕೊಡಲ್ಲ. ಒಂದು ಕಮ್ಮಿ ಆಗ್ಬೋದು, ಒಂದು ಹೆಚ್ಚಾಗ್ಬೋದು ನೋಡಿ. ಈ ಥರ ಇರುತ್ತೆ ಸರ್. ಇದು ಸಾಂಬಾರು ಬರುತ್ತೆ, ಸ್ವಲ್ಪ ಚಾಪ್ಸು ಬರುತ್ತೆ. ಫ್ರೈ ಸಾಂಬಾರು ಇಲ್ಲ ಸರ್. ಇದು 80 ರುಪೀಸ್. ಇದು ತಲೆ ಮಾಂಸ ನೋಡಿ ಸರ್. ತೆಳು ಸೇರ್ವ ಕೇಳಿದ್ರಲ್ಲ ನೋಡಿ, ಇದು ತೆಳು ಸೇರ್ವ. ಇದು ನೋಡಿ, ಇದು ನೀರು ಥರ ಇರುತ್ತೆ. ಇದು ಇದೆ, ಇದು ತೆಳು ಸೇರ್ವ. ಇದು ಫುಲ್ ಸೇರ್ವ. ಇದು ಸರ್ ಚಿಕನ್ ಸೇರ್ವ. ಹೌದು. ಇದು ನೋಡಿ ಸರ್, ಪರೋಟ ಚಪಾತಿಗೆಲ್ಲ ಇದು ಮಸಾಲೆ, ಚಿಕನ್ ಮಸಾಲೆ. ಇದು ಮಸಾಲೆಗಳು ಮಾಡ್ತೀವಿ. ಪರೋಟ ಚಪಾತಿ ಇದಕ್ಕೆಲ್ಲ ಇದು ಮಸಾಲೆ. 20 ರೂಪಾಯಿ ಒಂದು ಮುದ್ದೆ ಸರ್. ಫಸ್ಟ್ 15 ಮಾಡ್ತಿದ್ವಿ, ಈಗೆಲ್ಲ ಅದೂ 50 ರೂಪಾಯಿ ಆಗೋಗಿದೆ. ಫಸ್ಟ್ ಸೀಟೆಲ್ಲ 50 ರೂಪಾಯಿ ಇವಾಗ ರೇಟು, ಅದರಿಂದ ಇವಾಗ 20 ರೂಪಾಯಿ ನಾವು ಮಾಡ್ತಿದ್ದೀವಿ ಸರ್. ಈಗ ನಾವು ಮುದ್ದೆ ಮಾಡೋದು ಕಷ್ಟ ಇದೆ, ಇದೆಲ್ಲ ಮಾಡ್ಬಿಡ್ಬೋದು. ಅನ್ನ ಎಷ್ಟು ಬೇಕಾದ್ರೂ ಮಾಡ್ಬೋದು, ಮುದ್ದೆನೇ ಕಷ್ಟ. ಸ್ವಲ್ಪ ದುಡ್ಡು ಇರೋ ಕಡೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ತಗೋತೀವಿ. ಇಲ್ಲದೇ ಇರೋರಿಗೆ ಒಂದು 10 ರೂಪಾಯಿ ಕಮ್ಮಿ ತಗೊತೀವಿ, ಆ ಥರ. ಹೌದು, ಇಲ್ಲ ಅಂದವ್ರಿಗೂ ಕೊಡ್ತೀವಿ ಸರ್, ಇರೋರಿಗೂ ಕೊಡ್ತೀವಿ. ಈಗ 40 ರೂಪಾಯಿ ರೇಟೇ ಇದು ಕೊಡೋಕ್ಕಾಗೋದು. ಆದರೆ ಇಲ್ಲದೇ ಇರೋರು ಬರ್ತಾರಲ್ಲ, ಎಲ್ಲನೂ ನೋಡ್ಕೊಂಡು ತೊಗೊತೀವಿ. ರೈಸಾ ಸರ್ ನಾವು ರೆಗ್ಯುಲರ್ ಕಸ್ಟಮರ್. ಊಟ ಚೆನ್ನಾಗಿದೆ, ದುಡ್ಡಲ್ಲಿ ಮೋಸ ಇಲ್ಲ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬಂದಾಗೆಲ್ಲ ಬೋಟಿ, ಮಟನ್ನು, ಚಿಕನ್ ಎಲ್ಲ ಚೆನ್ನಾಗಿದೆ, ಎಲ್ಲ ಮಾಡಿದ್ದೀವಿ. ಯೂಟ್ಯೂಬರ್ ನೋಡಿದ್ದೆ, ಇಲ್ಲೇ ಮಾಧವರ ಸುರೇಶ್ ಅಣ್ಣ ಅಂತ ಹೋಟ್ಲ್ ನಮ್ಗೆ ಗೊತ್ತಿರಲಿಲ್ಲ. ಬಟ್ ನಾನು ಊಟ ಮಾಡಿದ್ಮೇಲೆ ಗೊತ್ತಾಯಿತು ಇವ್ರ ಕೈ ಗುಣ, ಇವರ ಟೇಸ್ಟು. ಇದು ಮಟನ್ ಸಾಂಬಾರು ಸರ್. ಹಾಫು ಫುಲ್ ಇರಲ್ಲ. 140 ರುಪೀಸ್ ಮಟನ್ ಸರ್. ರೈಟು 7 ಪೀಸ್ 8 ಪೀಸ್ ಇದಿರುತ್ತೆ ಸರ್. ದೊಡ್ಡವ್ರು ಯಾರೋ ಬಂದರೆ ಮಾತ್ರ ಮಟನ್ನು ಚಿಕನ್ನು ಈ ಥರ ತಿಂತಾರೆ. ಕೂಲಿ ಮಾಡೋರು ಅವ್ರಿವ್ರು ಬಂದಾಗ ಅವರು ಒಂದು ಅರ್ಧ ರೈಸ್ ಕೇಳ್ತಾರೆ, 20 ರೂಪಾಯಿಗೆ ಅರ್ಧ ರೈಸ್ ಕೊಡ್ತೀವಿ. ಒಂದಷ್ಟು ಈರುಳ್ಳಿ, ಒಂದಷ್ಟು ಸೌತೆಕಾಯಿ ಹಾಕಂತೂ ಸೇರ್ವ ಕುಡ್ಕೊಂಡು ಹೊಟ್ಟೆ ತುಂಬ ಒಯ್ತಾರೆ. ಸ್ವಲ್ಪ ಲಾಂಗ್ ರೈಸ್ ಕೊಡ್ತೀವಿ. ಇದು ಬಿರಿಯಾನಿ ಮಧ್ಯಾಹ್ನ ಟೈಮ್ ಕಮ್ಮಿ ಸರ್ ಹೋಗೋದು ನಮ್ಮ ಹತ್ರ. ಅದರಿಂದ ಒಂದು 2 kg ರೈಸಿಗೆ ಮಾಡ್ತೀವಿ. ಕುಸ್ಕ ಬೇಕಾದ್ರೆ ಕುಸ್ಕ, ಬಿರಿಯಾನಿ ಬೇಕಾದ್ರೆ ಬಿರಿಯಾನಿ ಎಲ್ಲನೂ ಕೊಡ್ತೀವಿ. 30 ರೂಪಾಯಿಗೂ ಕೊಡ್ತೀವಿ, 60 ರೂಪಾಯಿಗೂ ಕೊಡ್ತೀವಿ. ರೈಸು ಅಷ್ಟೇ, ಅರ್ಧ ಕೇಳ್ತಾರೆ ಅಂದಿಲ್ಲ, ಅರ್ಧ ರೈಸ್ ಕೇಳಿದ್ರು ಕೊಡ್ತೀವಿ, ಏನು ಕೇಳಿದ್ರು ಕೊಡ್ತೀವಿ. ನಾವಿಲ್ಲ ಅಂತ ಹೇಳೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿ ಕೊಡ್ತೀವಿ ಸರ್ ನಾವು. 2 ಚಪಾತಿ 30 ರೂಪಾಯಿ, 2 ಪರೋಟ 30 ರೂಪಾಯಿ ಸರ್. ಚಪಾತಿ ನಾವೇ ಮಾಡಿಸ್ತೀವಿ, ಪರೋಟ ಎಲ್ಲ ರೆಡಿಮೇಡೇ ಸರ್. ಪರೋಟ ನಾವು ಮಾಡ್ಸೋಕ್ಕಾಗಲ್ಲ, ಅಲ್ಲಿ ಏನು ಲಾಭ ಸಿಗಲ್ಲ, ಮಾಡಬೇಕಲ್ಲ ಮಾಡ್ತೀವಿ ಅಷ್ಟೇ. ವೆಜ್ ಸಾಂಬಾರು ಅಷ್ಟೇ, ನಾವೇನು ಕೊಡೋಕ್ಕೆ ಬರೋದಿಲ್ಲ, ಎಲ್ಲ ಅವರೇ ಹಾಕಂತಾರೆ. ವೆಜ್ಜಲ್ಲಿ ಮಾತ್ರ ನಾವು ಮುಟ್ಟಕ್ಕೆ ಹೋಗಲ್ಲ, ಯಾಕಂದ್ರೆ ನಾನ್ ವೆಜ್ಜಲ್ಲಿ ಮಿಕ್ಸು ಅಂತಾರೆ ಅನ್ನೋದಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ನೋಡಿ ಸರ್, ಇದು ಸೊಪ್ಪು ಹಾಕಿದ್ದೀವಿ, ಕಡಲೆಕಾಳು ಎಲ್ಲ ಇರುತ್ತೆ, ತರಕಾರಿ ಎಲ್ಲ ವೆಜ್ಜಲ್ಲಿ ಇದೆಲ್ಲ ಇರುತ್ತೆ. ನಮ್ಮದು ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ. ವೆಜ್ಜಲ್ಲಿ ಇನ್ನೇನು ಸರ್, ಇಷ್ಟೇ ಮಾಡೋಕ್ಕಾಗೋದು. ಅದು 20 ರೂಪಾಯಿ ಸರ್. ಮುದ್ದೆ ಅಷ್ಟೇ ರೇಟು, 20 ರೂಪಾಯಿ ರೇಟೇನೆ. ಸೇರ್ವ ತೊಗೊಳ್ಳಿ, ಸಾಂಬಾರು ತೊಗೊಳ್ಳಿ, ಒಂದೇ ರೇಟ್ ಇರ್ತದೆ. ಜೊತೆಲಿ ಮಜ್ಜಿಗೆ ಮಾಡ್ತೀವಿ, ಇನ್ನೂ ಮಾಡಿಲ್ಲ. ಎಷ್ಟಾರ ಕುಡ್ಕೊಳ್ಳಿ ಇಟ್ಬಿಡ್ತೀವಿ. ನಾವು ಹೇಳೋದು ಇಲ್ಲ ಬಿಡಿ. ಚೆನ್ನಾಗಿದೆ ಸರ್. ನಮಗಿಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ, ಗಾರೆ ಕೆಲಸ ಮಾಡೋರು, ಈಗ ಟ್ರಾಕ್ಟರ್ಸರು, ಆಮೇಲೆ ಡ್ರೈವರ್ಸು ಜಾಸ್ತಿ ಬರ್ತಾರೆ. CS ಬಂದರೆ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೋಗ್ತಾರೆ, ಯಾಕೆಂದರೆ ಫುಟ್ಪಾತೆಲ್ಲ ನಿಂತ್ಕೊಂಡು ತಿನ್ನೋಕೆ ಒಂದು ಸ್ವಲ್ಪ ಅವ್ರಿಗೆ ಮುಜುಗರ ಅನಿಸ್ತದೆ. ಅದರಿಂದ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಈ ಮಾಮೂಲಿ ಸ್ವಲ್ಪ ಸಣ್ಣ ಪುಟ್ಟ ಜನಗಳು ಅವರೆಲ್ಲ ಬಂದು ಎಲ್ಲ ತಿಂತಾರೆ. ಎಲ್ಲರೂ ಮಟನ್ನು ಚಿಕನ್ನೇ ತಿನ್ನೋರಿಲ್ಲ, ಅರ್ಧ ರೈಸ್ ತಿನ್ನೋ ಜನನೂ ಇರ್ತಾರೆ, ಅವರು ಬರ್ತಾರೆ, ಎಲ್ಲ ಬಂದು ಎಲ್ಲರಿಗೂ ಒಂದು ಇದರಲ್ಲಿ ಹೋಗ್ತಾ ಇದೆ ಸರ್. ಸರ್ ನಾವಿಲ್ಲ ಸರ್, ಇದಕ್ಕೆ ಮುಂಚೆ ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ವಿ. ಒಬ್ಬರು ಚಿತ್ರಬಾಲಿ ಅಂದ್ಬಿಟ್ಟು ಲೇಡೀಸ್ ಓನರು ಸಾಫ್ಟ್ವೇರ್ ಕಂಪ್ನಿಗೆಲ್ಲ ಊಟ ಸಪ್ಲೈ ಮಾಡ್ತಿದ್ರು. ಅಲ್ಲಿ ನಾವೆಲ್ಲ ನೋಡ್ಕೊತಿದ್ದೋ ಸರ್. ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಸಿಮೆನ್ಸು ಮತ್ತು ಇಂಟಲ್ಲು ಇಂಥ ಕಂಪ್ನಿಗಳಿಗೆ ಊಟ ಸಪ್ಲೈ ಅವ್ರ ಓನರು. ನಾವು ಅದ್ರಲ್ಲಿ ಕೆಲಸಗಳು ಮಾಡ್ಕೊಂಡು ನಾವು ಅಲ್ಲಿಂದನೂ ಸುಮಾರು ಅಲ್ಲೇ 15 ವರ್ಷ ಮಾಡಿದ್ದೀವಿ. ಅವರು ಚಿತ್ರಬಾಲಿ ಅಂದ್ಬಿಟ್ಟು ಅವ್ರ ಹತ್ರ 15-16 ವರ್ಷ ಅಲ್ಲೂ ಕೆಲಸ ಮಾಡಿ, ಆಮೇಲೆ ಬಂದು ನಾವು ಎಲ್ಲ ಅದು ಸ್ವಲ್ಪ ಕ್ಲೋಸ್ ಆಯಿತು. ಆಮೇಲೆ ಬಂದು ನಾವೇ ಓನಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ. ಹೋಟ್ಲು ಮಾಡ್ಕೊಂಡು ಕೂತ್ಕೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಜನ ಬರ್ತಾಯಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ. ಅವತ್ತಿಂದನೂ ಖುಷಿ ಇದೆ ಸರ್. ನಮಗೂ ಖುಷಿ ಇದೆ, ಇನ್ನೂ ಜನನೂ ಖುಷಿ ಪಡ್ತಾಯಿದ್ದಾರೆ. ಒಂದು ವೇಳೆ ನಮ್ಮಲ್ಲಿ ದುಡ್ಡಿಲ್ಲ ಅಂದ್ರೂ ಅವ್ರು ಕೊಡ್ತಾರೆ, ಆದರೆ ಮಾರೋ ದಿವಸ ಬಂದು ಕೊಟ್ಬಿಡ್ತೀವಿ. ಬಟ್ ಎಲ್ಲಿ ಸಿಕ್ಕಲ್ಲ ಈ ಥರ ಟೇಸ್ಟು, ಎಲ್ಲಿ ಸಿಕ್ಕಲ್ಲ. ಅದು ಜಯಣ್ಣ ಅವ್ರು ಕೊಡೋದು ಪ್ರೀತಿ ವಿಶ್ವಾಸದಿಂದ ಈ ಅನ್ನ ಸೇರುತ್ತೆ ನಮ್ಮ ಹೊಟ್ಟೆಗೆ. ಯಾವುದೂ ಇಲ್ಲ ಅಂತ ಹೇಳಲ್ಲ, ಆ ಥರ ಒಂದು ಟ್ರೀಟ್ ಮಾಡ್ತಾರೆ. ಪ್ರೀತಿ ವಿಶ್ವಾಸ ಎಲ್ಲ ಇದೆ, ಆದರೆ ಊಟನೂ ಚೆನ್ನಾಗಿದೆ ಸರ್. ನಮ್ಮ ಹೆಸರು ಜಯಣ್ಣ ಅಂದ್ಬಿಟ್ಟು, ನಾವು ಮಂಡ್ಯದವರು.
ಇಲ್ಲಿ ಬಂದು ನಾವು 16 ವರ್ಷ ಆಯಿತು ಹೋಟ್ಲ್ ಓಪನ್ ಮಾಡಿ ಒಂದು 16 ವರ್ಷ ಆಯಿತು. ಇಲ್ಲಿ ಬೋಟಿ, ಚಿಕನ್ನು, ಮಟನ್ನು, ತಲೆ ಮಾಂಸ, ಕೈಮಾ, ಮುದ್ದೆ, ಬ್ಲಡ್ ಫ್ರೈ, ಆಮೇಲೆ ಬಿರಿಯಾನಿ, ಕುಸ್ಕ ಎಲ್ಲ ಸಿಗುತ್ತೆ. ಈಗ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ 1 ಕಿಲೋಮೀಟ್ರ್ ಬರಬೇಕು. ಏನು ಚೆನ್ನಾಗಿರುತ್ತೆ? ಟೇಸ್ಟ್ ಇದೆ, ಟೇಸ್ಟ್ ಇಂಪಾರ್ಟೆಂಟು, ದುಡ್ಡಲ್ಲಿ ಇಂಪಾರ್ಟೆಂಟು, ಟೇಸ್ಟ್ ಇಂಪಾರ್ಟೆಂಟ್. ಟೇಸ್ಟ್ ಹೆಂಗೆ ಕೊಡ್ತಾರೆ? ದುಡ್ಡು ಇಂಪಾರ್ಟೆಂಟೇ. ದುಡ್ಡು ಮಿಡ್ಲ್ ಕ್ಲಾಸ್ ಜನನೇ ಹೇಳೋದು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ. ದುಡ್ಡು ಇಂಪಾರ್ಟೆಂಟ್. ಟೇಸ್ಟ್ ಇರೋದಕ್ಕಲ್ಲ ನಾವು ಬರೋದಿಲ್ಲ ಅಲ್ಲಿಂದ. ಅಲ್ಲಿ ತಿನ್ಬೋದಕ್ಕಲ್ಲ ನಾವು, ಅಲ್ಲ ಅಲ್ಲಿ ಹೋಟ್ಲಿದೆ ತಿನ್ಬೋದಲ್ಲ. ಟೇಸ್ಟ್ ನೋಡಿ ಇಲ್ಲಿ ಬರೋದು ನಾವು. ಕೆಲಸ ಮಾಡೋದು ನೀವು? ನಾವು ಕಾರ್ಪೆಂಟರ್ ಕೆಲಸ ಮಾಡ್ತೀವಿ. ಇದು ಓಕೆ, ರೈಟ್ ಎಲ್ಲ ಓಕೆ. ಹಾಂ, ಟೇಸ್ಟ್ ಸಖತ್ತಾಗಿರುತ್ತೆ. ಬರ್ತಾ ಇರ್ತೀರ ಅವಾಗ? ಹಾಂ ಬರ್ತಾ ಇತ್ತು. ಸರ್ ಬರೋದಾದರೆ ಇದು ನೈಸ್ ರೋಡ್ ಬ್ರಿಡ್ಜು ಸರ್, ಬೆಂಗಳೂರು ಕಡೆ ಹೋಗೋದಿದು ನೈಸ್ ರೋಡ್ ಬ್ರಿಡ್ಜು, ಅಂಚೆಪಾಳ್ಯ ಸರ್. ಇದು ಅಂಚೆಪಾಳ್ಯ ರಾಯಲ್ ಓಕ್ ಆಪೋಸಿಟ್ ಬರುತ್ತೆ. ನೈಸ್ ರೋಡ್ ಬ್ರಿಡ್ಜಿನ ಮುಂದೆ ಎಡಗಡೆ ಸೈಡು ಸರ್ ಅಂಚೆಪಾಳ್ಯ ಅಂದ್ಬಿಟ್ಟು ಇದು ಜಾಗ. ಮೆಟ್ರೋ ಸ್ಟೇಷನ್ ಮಾದಾವರ ಇದೆ ಸರ್, ಈ ಕಡೆ ಜಿಂದಾಲ್ ಇದೆ. ಬೆಳಿಗ್ಗೆ ಒಂದು 11:30 ಸ್ಟಾರ್ಟ್ ಆಗುತ್ತೆ ಸರ್. 11:30ಇಂದ 4:15, 4:45 ತನಕ ಮಾಡ್ತೀವಿ ಸರ್. ರಜೆ ಯಾವ ಥರ ಇದೆಯಾ ಸರ್? ರಜಾ ಯಾವತ್ತೂ ಇಲ್ಲ ಸರ್, ನಮಗೇನಾದ್ರು ಬೇಕಾದ್ರೂ ರಜಾ ಮಾಡ್ತೀವಿ. ಸೋಮವಾರನೂ ಇರುತ್ತೆ ಸರ್, ಸೋಮವಾರನೂ ಜನ ಬರ್ತಾರೆ, ಸೋಮವಾರನೂ ಮಾಡ್ತಾಯಿದ್ದೀವಿ. 12 ಗಂಟೆಯಿಂದ ಸಂಜೆ 12 ಗಂಟೆ 4:15 ಸರ್. 11:30, 11:45 ಆಗುತ್ತೆ. 70 ರೂಪಾಯಿ ಬೋಟಿ ಸರ್. ಆಮೇಲೆ ಚಿಕನ್ ಫ್ರೈ ಬಂದು 70 ರೂಪಾಯಿ, ತಲೆ ಮಾಂಸ ಬಂದು 80 ರೂಪಾಯಿ, ಮಟನ್ ಬಂದು 140 ರೂಪಾಯಿ, ಫ್ರೈ ಸಾಂಬಾರು ಎರಡೂ ಇರುತ್ತೆ. ಮತ್ತು ಮುದ್ದೆ ಬಂದು 20 ರೂಪಾಯಿ, ಬ್ಲಡ್ ಫ್ರೈ ಬಂದು 30 ರೂಪಾಯಿ, 40 ರೂಪಾಯಿ. ತಲೆ ಮಾಂಸ ಫ್ರೈ ಇತ್ತು. ಹೇಳ್ಬೇಕಾ? ಚಿಕನ್ ಫ್ರೈ ಇದು. ಚಿಕನ್ ಫ್ರೈ ಒಂದು ಮುದ್ದೆ ಇದು 90 ರೂಪಾಯಿ ಆಗುತ್ತೆ. ಚಿಕನ್ ಫ್ರೈ ಮುದ್ದೆ 90 ರೂಪಾಯಿ. ಅರ್ಧ ರೈಸ್ನವ್ರಿಗೂ ಒಂದು ತಟ್ಟೆ ಕೂತ್ಕೊಂಡು ನನ್ನ ಕಷ್ಟ ಇದಾಗ್ಬಿಡ್ತದೆ. ಬಿರಿಯಾನಿ 90 ರೂಪಾಯಿ ಕೊಡ್ತೀವಿ. ಕುಸ್ಕ ಬಂದು 50 ರೂಪಾಯಿ, ಮೊಟ್ಟೆ ಬೇಡ ಅಂದರೆ 50 ರೂಪಾಯಿ, ಮೊಟ್ಟೆ ಬೇಕು ಅಂದರೆ 60 ರೂಪಾಯಿ ಆಗುತ್ತೆ ಸರ್. ವೆಜ್ಜು ಇರುತ್ತೆ. ರಸಮ್ಮು, ಸಾಂಬಾರು, ಮಜ್ಜಿಗೆ ಕೊಡ್ತೀವಿ ಸರ್. ಮಜ್ಜಿಗೆ ರಸಮ್ ಎಲ್ಲ ಯಾರು ತೊಗೊಬೋದು, ನಾವೇನು ಹೇಳೋದಿಲ್ಲ. ಮಜ್ಜಿಗೆಗೆ ಏನು ದುಡ್ಡಿಲ್ಲ ಸರ್, ಅವರೇ ಹಾಕೊಂಡು ಯಾರು ಕೊಡ್ಬಿಟ್ಟು ಅವರೇ ಹೋಗ್ಬೋದು. ಮಜ್ಜಿಗೆ ಕೊಡ್ತೀವಿ, ರಸಮ್ ಕೊಡ್ತೀವಿ, ಅದೆಲ್ಲ ನಾವೇನು ಕೇಳೋದಿಲ್ಲ. ನಾವಿಲ್ಲ 16 ವರ್ಷ ಆಯಿತು ಸರ್ ನಾವು ಸ್ಟಾರ್ಟ್ ಮಾಡಿ. ಇದೇ ಜಾಗ 16 ವರ್ಷ ಆಯಿತು ಸರ್. ಇಲ್ಲೆಲ್ಲ ಇರಲಿಲ್ವಲ್ಲ ಮುಂಚೆ? ಹೆಂಗೆ ಸರ್ ಬ್ರಿಡ್ಜ್ ಕೆಳಗಡೆ ಫಸ್ಟ್ ಓಪನ್ ಮಾಡಿದ್ದು ಸರ್ ನಾವು. ಇತ್ತು ಸರ್, ಎಲ್ಲ ಇತ್ತು, ಇದೆಲ್ಲ ಇದು ಬೈಲಿತ್ತು ಸರ್, ಇಲ್ಲಿಗೆ ಬಂದಿರಲಿಲ್ಲ. ಫಸ್ಟು ಬಂದು ಬ್ರಿಡ್ಜ್ ಕೆಳಗೆ ಓಪನ್ ಮಾಡಿದ್ವಿ. ಬ್ರಿಡ್ಜ್ ಕೆಳಗಡೆ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಅಲ್ಲಿ ಜನ ರಸ್ ಆಯಿತು, ಇದು ಅದು ಸ್ವಲ್ಪ ಇದಾಗುತ್ತೆ ಅಂತ ಸ್ವಲ್ಪ ಇದಾದಮೇಲೆ ಇಲ್ಲಿ ಜಾಗ ಕೊಟ್ಟರು ಪಾಪ ಓನರ್. ಇಲ್ಲಿ ಮಾಯಣ್ಣವ್ರು ಅಂದ್ಬಿಟ್ಟು ಅವ್ರು ಜಾಗ ಕೊಟ್ಟರು ಸರ್. ಬಾಡಿಗೆ ಕೇಳಿಲ್ಲ ಸರ್ ಪಾಪ ಅವರು. ಜನಕ್ಕೆ ಊಟ ಹಾಕ್ತೀಯ ನೀನು ಅನ್ನೋದಕ್ಕೋಸ್ಕರ. ಗೌರ್ಮೆಂಟ್ ಅಂದ್ಕೊಂಡಿದ್ದೆ. ಇಲ್ಲ ಸರ್, ಇದು ಈಗ ಮೆಟ್ರೋ ಬಂದಮೇಲೆ ಅದು ಅಷ್ಟು ಮಾತ್ರ ತೊಗೊಂಡಿದ್ದಾರಂತೆ. ಇದೆಲ್ಲ ರಾಯಲ್ ಓಕು, ಇದೆಲ್ಲ ಓನರ್ ರಾಮಣ್ಣವರು, ಮಾಯಣ್ಣವರು ಅಂದ್ಬಿಟ್ಟು ಅವರೆಲ್ಲರೂ ಜಮೀನ್ದಾರವರು. ಅವರು ಪಾಪ ಅನ್ನ ಹಾಕ್ತೀವಿ ಕಣಪ್ಪ 4 ಜನಕ್ಕೆ, ನೀವು ಮಾಡ್ಕೊಂಡು ನಾವು ಅಂದ್ಬಿಟ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಮಾಡ್ತಾಯಿದ್ದೀವಿ ಸರ್. ನಾವು ಅಂತೀವಿ, ನಾವು ಎಲ್ರಿಗೂ ಕೇಳ್ತೀವಿ ಊಟ ಹೆಂಗೆ ಅನಿಸ್ತಾ ಏನು ಅಂತ. ಅವ್ರು ಚೆನ್ನಾಗಿದೆ ಅಂದರೆ ನಮಗೂ ತೃಪ್ತಿ, ಚೆನ್ನಾಗಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ. ನಾವೆಲ್ಲ ಸುಮಾರು ಜನ ಕೇಳ್ತಾ ಇರ್ತೀವಿ ಸರ್ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದೆ ಅಂದರೆ ಖುಷಿಯಿಂದ ಹೇಳ್ತೀವಿ. ಅವರು ಹೇಳ್ತಾರೆ, ಒಬ್ಬರು ಸ್ವಲ್ಪ ಜಾಸ್ತಿ ಇದ್ರೂ ಬೇಜಾರು ಮಾಡ್ಕೊತಾರೆ ಅಂತ ಹೇಳಲ್ಲ. ನಾವು ಅವ್ರಿಗೆ ಹೇಳ್ತೀವಿ, ನೀವು ಹೇಳಿದ್ರೆ ನಮಗೆ ಗೊತ್ತಾಗೋದು ಸರ್. ನಾವು ಒಂದು ಸ್ವಲ್ಪ ತಿಂದು ನೋಡ್ತೀವಿ, ನೀವು ಊಟ ಮಾಡೋರು ನೀವು ತಿಂದದ್ದೆಲ್ಲ ಹೇಳಿ ಸರ್, ಇದೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಸರ್, ಆನಿಯನ್ ಕೊಡ್ತೀವಿ. ಅವತ್ತಿಂದನೂ ಅಷ್ಟೇ ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಅವತ್ತಿಂದ ಇವತ್ತಿನವರೆಗೂ. ರೈಸಾ ಇನ್ನೇನು ಬೇಕು? ಯಾವ ಗ್ರೇವಿ ಶೇರು ಕೊಡಪ್ಪ ಅವ್ರಿಗೆ? 20ಕ್ಕಾ?